ಕಟ್ ಆಗಿದ ತಕ್ಷಣ ಇಟ್ ಈಸ್ ಟ್ಯಾಕ್ಸ್ ಪೇಯ್ಡ್ ಲೈಕ್ ಟ್ಯಾಕ್ಸ್ ಕಟ್ಟಿದಂಗೆ ಅದು. ಅವನಿಗೆ ತಿನ್ನಕ್ಕಿರೋದಿಲ್ಲ, ಆದರೆ ಅವನು ಟ್ಯಾಕ್ಸ್ ಕಟ್ಟಿದ್ದಾಯಿತು. ಟ್ಯಾಕ್ಸ್ ಕಟ್ಟಿದ್ದು ಒಂದು ಸಾರಿ ಆದಮೇಲೆ ಅದು ಇದ್ರಲ್ಲಿ ಬರುತ್ತೆ, ನೀವು BPL ಇರೋದಿಲ್ಲ, APL ಟ್ರಾನ್ಸ್ಫರ್ ಆಗ್ತದೆ. ಅವನಿಗೆ ವಂಚನೆ ಆಯಿತು. ಪರಿಶೀಲನೆ ಮಾಡಬೇಕಲ್ಲ ಇದು. ಮೊದಲು ಒಂದು ಆದೇಶ ಮಾಡಬೇಕಾಗಿತ್ತು ಸರ್ಕಾರ, ಯಾರ್ಯಾರು BPL ಇದ್ದೀರಿ, ಯಾರು ಟ್ಯಾಕ್ಸ್ ಕಟ್ತಿದ್ದೀರಿ, ಯಾವ ರೀತಿಯ ಟ್ಯಾಕ್ಸ್ ಕಟ್ತಿದ್ದೀರಿ, ನಿಮ್ಮನ್ನ APLಗೆ ನಾವು ಟ್ರಾನ್ಸ್ಫರ್ ಮಾಡಬೇಕಾಗತ್ತೆ ಅಥವಾ ನಿಮ್ಮ BPLನ ರದ್ದು ಮಾಡಬೇಕಾಗತ್ತೆ. ಇದನ್ನು ನೀವು ಒರಿಜಿನಲ್ ಆಗಿ ಅಪ್ಲಿಕೇಶನ್ ಹಾಕ್ಕೊಳ್ಳಿ ಅಂತ ಹೇಳಿ ಕೊಡಬೇಕಾಗಿತ್ತು. ನೀವೇ ಹೋಗಿ ಕ್ಯಾನ್ಸಲ್ ಮಾಡೋದು. ಈಗ ಎಲ್ಲರದ್ದು BPL ತೆಗೆದುಬಿಟ್ರಿ, ತಿರುಗೊಂದು ಆದೇಶ ಹೊರಡಿಸಿದ್ದೀರಿ. ನೆನ್ನೆ ಯಾರಿಗಾದ್ರೂ BPL ಹೊರಟೋಗಿದ್ರೆ ಈಗ ಒಂದು ಅರ್ಜಿ ಕೊಡಿ, ಪರಿಶೀಲನೆ ಮಾಡ್ತೀವಿ. ಇನ್ನು ಅವರು ಅರ್ಜಿ ಕೊಡಬೇಕು, ಪರಿಶೀಲನೆ ಮಾಡಬೇಕು, ಆಫೀಸರ್ ಬರಬೇಕು, ಮನೆ ಹತ್ರ ಚೆಕ್ ಮಾಡಬೇಕು, ನಿಮ್ಮ ಎಲ್ಲ ವ್ಯವಹಾರಗಳನ್ನು ಕೇಳಬೇಕು. ಅದಾದಮೇಲೆ ನೀವು ಹೊಸ ಅರ್ಜಿ ಕೊಡಬೇಕು. ಆಮೇಲೆ ಒಂದು 5-6 ಸಾವಿರ ರೂಪಾಯಿ ಖರ್ಚು ಮಾಡಿ ಒಂದು ಕಾರ್ಡ್ ತಗೋಬೇಕು. ಅಂದ್ರೆ ಇದು ಒಂದು ರೀತಿಯ ವಸೂಲಿ ಅಲ್ವೇ? ಇಷ್ಟು ತೊಂದರೆಯನ್ನ ಜನರಿಗೆ ಕೊಡಬಾರ್ದಾಗಿತ್ತು. ಯಾಕೆಂದ್ರೆ ಇದು ಹಿಂದಿನ ಕಾಲ ಅಲ್ಲ, ಇವತ್ತೆಲ್ಲ ಆನ್ಲೈನಲ್ಲಿ ನಡೆಯತಕ್ಕಂಥ ವ್ಯವಹಾರಗಳಿದೆ. ಇದು ಈ ಸರ್ಕಾರಕ್ಕೆ ಜನರನ್ನ ತೊಂದರೆಗೆ ಸಿಕ್ಕಿಸ್ತಕ್ಕಂಥ ಯೋಚನೆಗಳೇ ಬರ್ತವೆ ಹೊರತು ಪರಿಹಾರಗಳನ್ನು ಕಂಡುಹಿಡಿತಕ್ಕಂಥದ್ದನ್ನು ಮಾಡ್ತಾ ಇಲ್ಲ. ಆದ್ದರಿಂದ ವಿಶೇಷ ಗಮನವನ್ನು ಈ BPL APL ಕಾರ್ಡ್ಗಳಿಗೆ ಕೊಡಬೇಕು. ನಾನು ಹೇಳ್ತಕ್ಕಂಥದ್ದು, ನೀವು BPLನಿಂದ APLಗೆ ಟ್ರಾನ್ಸ್ಫರ್ ಮಾಡಿ, ನಮ್ಗೆ ಚಿಂತೆ ಇಲ್ಲ. ಯಾವಾಗ APLಗೆ ಒಬ್ಬ ವ್ಯಕ್ತಿ BPLನಿಂದ ಸೇರ್ಬೇಕಂದ್ರೆ ಅವನ ಜೀವನ ಗುಣಮಟ್ಟ ಹೆಚ್ಚಿರಬೇಕು. ಅವನು ಇನ್ನೂ ಅಲ್ಲೇ ಇದ್ದಾನೆ, ಬಟ್ ಅವನನ್ನು ಮಾತ್ರ ನೀವು ಎತ್ತರಕ್ಕೆ ಕಳಿಸ್ತೀರಿ ಅಂತಂದ್ರೆ ಕೊಡಿ, ಅವನಿಗೆಲ್ಲ ಸವಲತ್ತು ಕೊಟ್ಟು ಇವತ್ತಿಂದ ನೀನು BPL ಇಲ್ಲಿ ಇರೋಕೆ ಯೋಗ್ಯನಲ್ಲಪ್ಪ, ಎಲ್ಲ ರೀತಿಯಲ್ಲೂ ನೀನು ಸಬಲನಾಗಿದೆಯಾ, ನಡಿ APLಗೆ ಅಂತ ಕಳಿಸಿ, ನಮ್ದೇನು ತೊಂದರೆ ಇಲ್ಲ. ಆದರೆ ಅವನ ಪರಿಸ್ಥಿತಿ ಬದಲಾಗಿಲ್ಲ, ಆದರೆ ನೀವು ಕಾರ್ಡ್ಗಳನ್ನು ಕಿತ್ಕೊಳ್ಳೋದು ಸರಿಯಲ್ಲ. ಸರ್, ಈ ವಿಚಾರದಲ್ಲಿ ಮಾನದಂಡಗಳೇ ಸರಿ ಇಲ್ಲ ಅನಿಸುತ್ತೆ. ಯಾಕಂದರೆ 1,20,000ಕ್ಕಿಂತ ಹೆಚ್ಚು ಕುಟುಂಬದ ಆದಾಯ ಇದ್ದರೆ ಅವರು BPLಗೆ ಅರ್ಹರಲ್ಲ ಅಂತ ನಿಯಮ ಇರೋದು. ಒಬ್ಬನ ಆದಾಯ 10,000 ಇದ್ದರೂ ಕೂಡ 1,20,000 ಆಗುತ್ತೆ. ಕುಟುಂಬದಲ್ಲಿ 3 ಜನ ಇದ್ದರೆ 2,000 ವಾರ್ಷಿಕ ಆದಾಯ ಇರೋಂಥವ್ರು ಎಲ್ಲಿ ಸಿಗ್ತಾರೆ? ಈ ಮಾನದಂಡ ಆಧಾರದ ಮೇಲೆ ಹೋದರೆ ಯಾರಿಗೆ BPL ಸಿಗುತ್ತೆ? ನೀವು ಹೇಳೋದು ಕರೆಕ್ಟ್, ನಾನು ಹೋಗ್ತೇನೆ. 8 ಲಕ್ಷ ಆದಾಯ ಇರೋದು, ನೀವು ಇಂಜಿನಿಯರಿಂಗ್ ಹೋಗ್ಬೋದು, ಮೆಡಿಕಲ್ಗೆ ಹೋಗ್ಬೋದು ಅನ್ನೋದು ಸರ್ಕಾರದ ವಾದ ಇದೆ. ಇದು ಯಾರಿಗೆ? ಹಿಂದುಳಿದವರಿಗೆ. SC STಗಳಿಗೆ ಎಷ್ಟಿದೆ ಗೊತ್ತಾ? 2 ಲಕ್ಷ ಇದೆ. ಯಾರಿಗೆ 2 ಲಕ್ಷ ಆದಾಯ ಇರೋನಿಗೆ ಇದಕ್ಕೆ ಹೋಗೋಕ್ಕಾಗತ್ತೆ? ಇಂಜಿನಿಯರಿಂಗ್ಗೆ ಇದಕ್ಕೆ ಹೋಗೋಕ್ಕಾಗಲ್ಲ. ನ್ಯೂನ್ಯತೆಗಳು ನಡವಳಿಕೆಯಲ್ಲಿದೆ, ನಾನು ಹೋಗ್ತೇನೆ, ಅದನ್ನು ಕೂಡ ಪರಿಶೀಲಿಸಬೇಕು. ನಾನು ಹೇಳ್ತೇನೆ, ಮಿನಿಮಮ್ ವೇಜ್ ಕೂಲಿಗೆ ಹೋದ್ರೂ ಕೂಡ ಇಷ್ಟೇ ಕೊಡಬೇಕು ಅಂತೇಳಿ ಸರ್ಕಾರದ ಆದೇಶ ಇದೆ. ಅದಕ್ಕಿಂತ ನೀವು ಕಡಿಮೆ ಕೊಟ್ಟರೆ ನೀವು ಅವ್ರಿಗೆ ಅನ್ಯಾಯ ಮಾಡ್ತಿದ್ದೀರಿ ಅಂತೇಳಿ ನಿಮ್ಮ ಮೇಲೆ ಕೇಸ್ ಹಾಕ್ಬೋದು. ಅಂದಮೇಲೆ ಅದೇ ಆಧಾರವಾಗಿ ಇಟ್ಕೊಂಡು ಇದಕ್ಕೂ ಮಾಡಿ. ನಾನು ಹೇಳ್ತಕ್ಕಂಥದ್ದು 1,20,000 ಇರಬೇಕು ಅಂತಲ್ಲ, 5 ಲಕ್ಷ ಇರಲಿ. ಬಟ್ 5 ಲಕ್ಷ ಅವನ ಸಂಪಾದನೆ ಇದ್ರೆ ಅವನಾಗಲೇ ನಿಮಗೆ ಇದಕ್ಕೆ ಬರೋದಿಲ್ಲ, ಟ್ಯಾಕ್ಸ್ಗೆ ಅವನು ಬರೋದಿಲ್ಲ. ಅದಕ್ಕೆ ಏನು ಮಾಡ್ಬೇಕಂತಂದ್ರೆ ಒಂದೇ ಮಾನದಂಡ ಎಲ್ರಿಗೂ ಮಾಡ್ಬೇಕು. ಅದನ್ನ ತೀರ್ಮಾನ ಸರ್ಕಾರ ಮಾಡಬೇಕಾದ್ರೆ TDS ಕ್ಯಾನ್ಸಲ್ ಮಾಡಿ ಅಂತ ಹೇಳಿ ಸಣ್ಣ ಪುಟ್ಟ ವ್ಯಾಪಾರಿಗಳಿಗೆ ನಿಮ್ದು ಸೆಂಟ್ರಲ್ ಗೌರ್ಮೆಂಟ್ TDS ಕಟ್ ಮಾಡೋದು ಕ್ಯಾನ್ಸಲ್ ಮಾಡಿ ಅಂತ ಹೇಳಿ ಅದನ್ನ ಮಾಡಿಲ್ಲ. ಇಲ್ಲ, ಮುಖ್ಯ ಮೂಲ ಸಮಸ್ಯೆ ಬಂದಿರೋದು ಅಲ್ಲೇನೆ. ಮೂಲ ಸಮಸ್ಯೆ ನೋಡಿ, ರಾಜ್ಯ ಸರ್ಕಾರ ಹೇಳಿ ಈಗ ಸಮಸ್ಯೆ ಬಂದಿರೋದು ಅಲ್ಲೇನೆ, ಅದನ್ನು ಪರಿಹಾರ ಕಂಡ್ಕೋಬೇಕಲ್ಲ. ನೋಡಿ, ಒಂದು ನಿಯಮ ಇದೆ. TDS ಆನ್ಲೈನಲ್ಲಿ ಬರುವಂಥದ್ದು ಎಲ್ಲರೂ ಇವನು ಬಡವ ಇದ್ದಾನ, ಇವನು ಶ್ರೀಮಂತ ಇದ್ದಾನ ಗೊತ್ತಿರೋದಿಲ್ಲ, ಯಾರಿಗೂ ಗೊತ್ತಿರೋದಿಲ್ಲ.
ಇವನು ಬೀದಿ ಬದಿಯಲ್ಲಿ ಕೆಲಸ ಮಾಡ್ತಾನ, ಇವನು ಅಂಗಡಿ ಶಾಪ್ ಇಟ್ಟಿದಾನ ಗೊತ್ತಿರೋದಿಲ್ಲ ಅವ್ರಿಗೆ. ಆನ್ಲೈನಲ್ಲಿ ಏನೂ ಗೊತ್ತಿರೋದಿಲ್ಲ. ಬಹುಶಃ ಇಲ್ಲಿನೂ ಏನಾದರೂ ಟಾಯ್ಲೆಟ್ಗಳ ಮೇಲೆ ಹಾಕುವಂತ ಯೋಚನೆ ಬರ್ಬೋದೇನೋ ನೋಡೋಣ. ಸರಿ, ಉಪಚುನಾವಣೆಯಲ್ಲಿ 3-3 ಕಾಂಗ್ರೆಸ್ ಗೆಲ್ಲುತ್ತೆ ಅಂತ ಹೇಳಿ ಜಿ ಪರಮೇಶ್ವರ್ ಅವರು ಅವ್ರು ಹೋಗಿದ್ದ ಏರಿಯಾದಲ್ಲಿ ಜನ ಅವ್ರಿಗೆ ಏನು ಹೇಳಿರ್ತಾರೆ, ನೀವೇ ಗೆಲ್ತೀರಿ ಅದನ್ನ ಇಟ್ಟು ಹೇಳಿರ್ತಾರೆ. ನಾವು ಹೋದ ಏರಿಯಾದಲ್ಲಿ ನಮಗೂ ಹೇಳಿರ್ತಾರೆ. ಅದೆಲ್ಲ ಸಮೀಕ್ಷೆಗಳು ನೆನೆ ಬಂದಿವೆ, ಕೆಲವು ಸಮೀಕ್ಷೆಗಳಿವೆ. ಅವರವ್ರ ಪಾರ್ಟಿಯದು ಅವರವರು ಉಳಿಸ್ಕೊಳ್ತಾರೆ. ನಮ್ಮ ನಂಬಿಕೆ ಇದೆ 3-3 NDA ಗೆಲ್ತದೆ. ಜಾರ್ಖಂಡದಲ್ಲೂ ಹೇಳ್ತಿದ್ರು ಎಲ್ಲ ಕಾಂಗ್ರೆಸ್ಸು ಇಂಡಿ ಅಲಿಯನ್ಸ್ ಅಂತ ವರದಿಗಳು ಬಂದಿವೆ, ಇವತ್ತು ಎಲ್ಲ ಕಣ್ಮುಂದೆ ಇದೆ. ಹರಿಯಾಣದಲ್ಲಿ ಉಲ್ಟಾ ಆದಂಗೆ ಮಹಾರಾಷ್ಟ್ರದಲ್ಲಿ ಮತ್ತು ಜಾರ್ಖಂಡಲ್ಲಿ ಉಲ್ಟಾ ಆಗ್ಬೋದಲ್ಲ, ಹಿಂದೆ ಹರಿಯಾಣದಲ್ಲಿ ಆಗಿತ್ತಲ್ಲ. ಈಗ ಸಮೀಕ್ಷೆಗಳು ಆವತ್ತಿನ ದಿನದ ಒಂದು ಎಷ್ಟು ಅವ್ರಿಗೆ ತಿಳುವಳಿಕೆ ಬರ್ತದೆ ಅಷ್ಟನ್ನೇ ಹೇಳೋಕ್ಕಾಗೋದು. ಜನ ಯಾವ ರೀತಿ ತೀರ್ಮಾನಗಳು ತಗೊಂಡಿದ್ದಾರೆ ಅಂತ ಸಂಪೂರ್ಣವಾಗಿ ಹೇಳೋಕ್ಕಾಗುತ್ತೆ. ದಿಸ್ ಈಸ್ ಕಾಲ್ಡ್ ಆಸ್ ಎಕ್ಸಿಟ್ ಪೋಲ್, ಇಟ್ ಈಸ್ ನಾಟ್ ಎಕ್ಸಾಕ್ಟ್ ಪೋಲ್ ಅಲ್ವಾ. ಎಕ್ಸಾಕ್ಟ್ ಪೋಲ್ ಬರೋದು ಯಾವತ್ತು 23 ಬೆಳಗ್ಗೆ 8 ಗಂಟೆಗೆ ಪ್ರಾರಂಭ ಆಗೋದು, ಏನು ಬೇಕಾದರೂ ಆಗ್ಬೋದು. ಉತ್ತರ ಪ್ರದೇಶದಲ್ಲಿ ಈ ಚುನಾವಣೆ ಅಲ್ಲ, ಹಿಂದಿನ ಚುನಾವಣೆ 200ಕ್ಕೂ ಬರೋದಿಲ್ಲ ಅಂತಿದ್ರು, 304 ಬಂದಿತ್ತು. ಹರಿಯಾಣದಲ್ಲಿ BJP ಗೆಲ್ಲೋದೇ ಇಲ್ಲ ಅಂತ ಸದ್ಯ ಕಾಂಗ್ರೆಸ್ನವರು EVMಗಳ ಮೇಲೆ ನಂಬಿಕೆ ಇಟ್ಟರೆ ಸಾಕು. ಈಗ ಬೆಳಗಾವಿ ಅಧಿವೇಶನ ನಡೆಸೋಕೆ ಏನಾದರೂ ಬಿಜೆಪಿ ಬರುತ್ತಾ ಅಥವಾ ಏನಾದರೂ ಪ್ರೊಟೆಸ್ಟ್ ಈ ಥರದ್ದು ನಿಮಗೆ ಅಧಿವೇಶನ ನಡಿಬೋದಾ? ಕೂಡ ಅಧಿವೇಶನ ನಡೀಬೇಕಂತಲೇ ಸರ್ಕಾರ ಕರೆಯೋದು, ಬಟ್ ಅಧಿವೇಶನ ನಡೆಸಬೇಕು ಅನ್ನೋದೇ ನಮ್ಮ ಉದ್ದೇಶ. ಅಧಿವೇಶನದಲ್ಲಿ ಹಲವಾರು ಸಮಸ್ಯೆಗಳು, ಜನರ ಸಮಸ್ಯೆಗಳನ್ನು ನಾವು ಎತ್ತಿ ಹೇಳಲೇಬೇಕು, ಹೋರಾಟ ಮಾಡಬೇಕು. ಅವರು ನಡೆಸಬೇಕು, ನಾವು ಹೋರಾಟ ಮಾಡಬೇಕು, ಎರಡೂ ಸರಿಸಮನಾಗಿ ನಡೆಯುತ್ತೆ. ಅಲ್ಲ, ಜಗದೀಶ್ ಶೆಟ್ಟರ್ ಮಾಡಕ್ಕೆ ನಿಮ್ಮಲ್ಲೇ ಇದು ಇಲ್ಲಲ್ಲ ಸರ್, ಒಕ್ಕಟ್ಟಿಲ್ಲ. ನಾವು ಸಪೋರ್ಟ್ ಮಾಡ್ತಾರೆ, ಇನ್ನೊಬ್ಬರು ನನ್ನ ಬೆಂಬಲ ಇಲ್ಲ ಅಂತ. ಇವತ್ತು ಪ್ರೊಟೆಸ್ಟಿಗೆ ಯತ್ನಾಳ್ ಟೀಮು ಬೆಂಬಲ ಇಲ್ಲ ನಮ್ದು ಅಂತ ಹೇಳಿದ್ದಾರೆ. ನಾವು ಪ್ರತ್ಯೇಕವಾಗಿ ನಾವು ಪ್ರವಾಸನ ಮಾಡ್ತೀವಿ. ಸಣ್ಣ ಎಲ್ಲ ಮನೆಗಳಲ್ಲೂ ಇದ್ದಾಗಿ ಸಣ್ಣ ಪುಟ್ಟ ಸಮಸ್ಯೆಗಳು ನಮ್ಮಲ್ಲೂ ಇರ್ತವೆ. ಇಲ್ಲ, ದೊಡ್ಡದಾಗಿದೆ ಸರ್ ಇವತ್ತು. ದೊಡ್ಡದಾದಾಗ ದೊಡ್ಡವರು ಬಂದು ತೀರ್ಮಾನ ಮಾಡ್ತಾರೆ. ಅಲ್ಲ, ಜಗದೀಶ್ ಶೆಟ್ಟರ್ ಹೇಳ್ತಾರೆ ನಾಮಕವಾಸ್ತೆ ಇದು ಕರಿತಾ ಇದ್ದಾರೆ ಅಂತೇಳಿ. ಜಗದೀಶ್ ಶೆಟ್ಟರ್ ಹೇಳ್ತಾರೆ ನಾಮಕವಾಸ್ತೆ ಅಧಿವೇಶನ ಕರಿತಾ ಇದ್ದಾರೆ, ಸರ್ಕಾರಿ ರಜೆ ಹೊರತುಪಡಿಸಿದ್ರೆ ಬರೀ 1 ವಾರ ಮಾತ್ರ ಟೈಮ್ ಕೊಡ್ತಾ ಇದೆ ಸರ್ಕಾರ. ಹೌದು, ಮತ್ತೆ ಇವಾಗ ಏನು ಮಾಡಿದ್ರು, 9 ರಿಂದ 20 ಮುಂದೆ ಹೋಯ್ತು, 5 10 ದಿವಸ ಶನಿವಾರ ಭಾನುವಾರ ಇರೋದ್ರಲ್ಲಿ ಆಯ್ತರೆ ಸಮಯ ಬೆಳಗಾವಿ ಅಧಿವೇಶನದಲ್ಲಿ ನಾವು ಉತ್ತರ ಕರ್ನಾಟಕದ ಸಮಸ್ಯೆಗಳನ್ನು ಚರ್ಚೆ ಮಾಡಬೇಕು ಅನ್ನೋ ಉದ್ದೇಶವನ್ನು ಕರೆದಿದ್ದು ಮೇನ್ ಎಜೆಂಡಾ. ನೀವು ಅಪೋಸಿಷನ್ದಲ್ಲಿ ನೀವೇನೆ ಉತ್ತರ ಕರ್ನಾಟಕ ಸಮಸ್ಯೆನೇ ನೀವು ಅಲ್ಲಿ ಪ್ರಸ್ತಾಪ ಮಾಡೋದಿಲ್ಲ. ಬರೀ ನೀವು ಮತ್ತೆ ಬೆಂಗಳೂರು ಜನ ತಂದು ಹಾಕ್ತಿದ್ದೀರಿ, ಇಲ್ಲ ಅದೇ BPL ಕಾರ್ಡ್ ಆಗಿ ಉತ್ತರ ಕರ್ನಾಟಕ ಸಮಸ್ಯೆ ಚರ್ಚೆ ನೀವೇ ಬರೀ ಉತ್ತರ ಕರ್ನಾಟಕದ ಸಮಸ್ಯೆಗಳನ್ನೇ ಚರ್ಚೆ ಮಾಡೋಣ. ಉತ್ತರ ಕರ್ನಾಟಕದಲ್ಲಿ ಇರ್ತಕ್ಕಂಥ ರೈತ ಸಮಸ್ಯೆಗಳು, ಈ ಬೇಳೆ ಇದು ಸಮಸ್ಯೆಗಳು, ಅಲ್ಲಿ ಬೇರೆ ಕಡೆ ಕಬ್ಬಿನ ಗದ್ದೆಗಳ ಸಮಸ್ಯೆಗಳು ಬೇಕಾದಷ್ಟು ನೀವು ಮಾತಾಡೋಣ. ಆದರೆ ವಕ್ತಿದೆ, ವಕಫ್ ಬೋರ್ಡ್ ಇದೆಯಲ್ಲ, ಇದು ಎಲ್ಲರ ಸಮಸ್ಯೆ. ಇಂಥದ್ದನ್ನು ನಾವು ಬಿಡಕ್ಕಾಗೋದಿಲ್ಲ. ಅಲ್ಲ, ಅದೇನೇ ಮುಂದೆ ಮಾಡ್ಕೊಂಡು ನೀವು ಸದನನ ಪೂರ್ತಿ ಅದನ್ನೇ ಗಲಾಟೆ ಹಾಕಿದ್ರೆ ಉತ್ತರ ಕರ್ನಾಟಕ ಸಮಸ್ಯೆ ಪರಿಹಾರ ಸಿಗೋದು ಯಾವಾಗ? ಒಂದು ಕೆಲಸ ಸರ್ಕಾರದ ಗಮನ ಸೆಳೆಯೋದು ಯಾರು? ಕೆಲಸ ಮಾಡಿದ್ದೆ, ದಯವಿಟ್ಟು ತಮ್ಮ ಕೈ ಪೆನ್ನಿದೆ, ನಾನು ಒತ್ತಾಯ ಮಾಡ್ತೀನಿ, 1 ತಿಂಗಳು ಅಲ್ಲ ಸರ್, 1 ತಿಂಗಳು ಈ ಸೆಷನ್ ನಡೆಸೋಕ್ಕೆ ಅವಕಾಶ ಕೊಡಿ ಅಂತೇಳಿ ಬರೀರಿ. 1 ತಿಂಗಳು ಚರ್ಚೆ ಮಾಡೋಣ, ಎಲ್ಲ ಉತ್ತರ ಕರ್ನಾಟಕದ್ದೇ ಮಾಡೋಣ. ನಮಗೇನು ಸಮಸ್ಯೆ ಇಲ್ಲ, ನಮಗೆ ಸಮಸ್ಯೆಗಳ ಪರಿಹಾರ ಆಗಬೇಕು, ನಮ್ಮದು ಅದೇ ಉದ್ದೇಶ ಇರೋದ್ರಿಂದ ನೀವು ಹೇಳೋದು ಸರಿ ಇದೆ. 1 ತಿಂಗಳು ಇದನ್ನು ಮಾಡಬೇಕು. ಯಾಕೆ ಸರಿಗ ಹೆಗಡೆ ಅವ್ರ ಕಾಲದಲ್ಲಿ ಹಿಂದೆ ಅಲ್ಲ 60 ದಿನ 70 ದಿನ ನಡೀತಾ ಇತ್ತು, ಈಗ 30 ದಿನ ವಕ್ಫ್ ವಿಚಾರದಲ್ಲಿ 74ರಲ್ಲಿ ಗೆಜೆಟ್ ಆಯಿತು. ಅದಾದ ನಂತರ ಸಾಕಷ್ಟು ಬಾರಿ ನಿಮ್ಮ ಸರ್ಕಾರನೇ ಅಧಿಕಾರಕ್ಕೆ ಬಂತು. ಅಧಿಕಾರಕ್ಕೆ ಬಂದಾಗ ನೀವು ಏನೂ ಮಾಡೋದಿಲ್ಲ, ಅಪೋಸಿಷನಲ್ಲಿ ಇದ್ದಾಗ ಮಾತ್ರ ಬರೀ ಮಾತಾಡ್ತೀರಿ ಅಂತ ಹೇಳ್ತಾರೆ. ಇಲ್ಲ, ಇದಕ್ಕೇನಂತಂದ್ರೆ ನಾನು ಮೊದಲೇ ಹೇಳಿದ್ದಲ್ಲ, ವಕಫ್ ಬೋರ್ಡ್ಗೆ ಯಾವ ರೀತಿ ಅಧಿಕಾರ ಕೊಟ್ಬಿಟ್ಟಿದ್ದಾರೆ ಅಂದರೆ, ಇವರು ನಿಮ್ಮ ಭೂಮಿ ಇದು ವಕಫ್ ಸೇರಿರೋದು ನಮ್ಮದು ಅಂದರೆ ಮುಂದಾಯ್ತು. ನಿಮ್ಗೆ ಕೋರ್ಟ್ಗೆ ನೀವು ಹೋಗಂಗಿಲ್ಲ, ಹೋಗ್ಬೇಕಾಗಿರೋದೆಲ್ಲಿ ವಕಫ್ ಮುಂದ್ಗಡೆ. ನಿಮ್ಗೆ ನೋಟಿಸ್ ಕೊಟ್ಟರು ಯಾರು? ಅವರೇನೆ. ಜಮೀನು ಯಾರ್ದು ಅಂದರು ಅವರೇನೆ. ನಿಮ್ಗೆ ಎಲ್ಲಿ ನ್ಯಾಯ ಕೊಡ್ತಾರೆ? ಸರಿ, ಈ ಅಧಿಕಾರ ಕೊಟ್ಟಿರೋದ್ರಿಂದ ನಾವೀಗ ಏನ್ ಮಾಡಿದ್ದೀವಿ, ಆ ಅಧಿಕಾರನ ಮೊಟಕುಗೊಳಿಸಬೇಕು ಅಂತೇಳಿನೇ ಈಗ JPC ಮಾಡಿರೋದು.
ಎಲ್ಲ ಮೊಟಕುಗೊಳಿಸಬೇಕು, ಇಲ್ಲಿಂದ ಶಿಫಾರಸ್ ಹೋಗ್ಲಿ, ಕ್ಯಾಬಿನೆಟ್ನಲ್ಲಿ ಡಿಸಿಷನ್ ಆಗಲಿ ಅಂತ ತಾವು ಆಗ್ರಹ ಮಾಡೋದು. ಹೌದು. ನಿಮ್ಮ ಸರ್ಕಾರನೇ ಅಧಿಕಾರದಾಗಿದ್ದಾಗ ಆ ಕೆಲಸ ಆವಾಗ ಮಾಡಬಹುದು. ಅಲ್ಲಿ ಸಮಿತಿ ಬಂದಿರಲಿಲ್ಲ, ಈಗ ಬಂದಿಲ್ಲ. ಅಲ್ಲ ಸಮಿತಿ ಬಂದಿರಲ್ಲ, ಓಕೆ, ಗೆಜೆಟ್ ಆದ್ರೂ ಕ್ಯಾನ್ಸಲ್ ಮಾಡೋದಿಲ್ಲ. 74 ಗೆಜೆಟ್ ಮಾಡಕ್ಕಾಗಲ್ಲ. ಮತ್ತೆ ಈಗ ಅವ್ರಿಗೆ ರದ್ದು ಮಾಡುವಂತ ಆಗ್ರಹ ಮಾಡೋದು ಹೆಂಗೆ ನೀವು? ಈಗ ಮಾಡ್ಬೋದು, ಈಗ ಮಾಡ್ಬೋದು. ಇನ್ನೂ ತಿದ್ದುಪಡಿ ಆಗೇ ಇಲ್ಲಲ್ಲ. ಅಲ್ಲ ಅದಕ್ಕೇನೆ ಈಗ ಬರೀ ಏನ್ ಕೇಳ್ತಾ ಇರೋದು, ಇಲ್ಲೊಂದು ತಿದ್ದುಪಡಿ ಮಾಡಿ ಅಂತ ಇವಾಗ ಅವರು ಜಸ್ಟಿಸ್ ಮಾಡಿದ್ದಾರಲ್ಲ, ನೀವು ರೆಕಮೆಂಡ್ ಮಾಡಿ ಸರ್ಕಾರವಾಗಿ. ಅಂದ್ರೆ ಈಗ ಅವರು 74 ಗೆಜೆಟ್ ಅವರು ರದ್ದು ಮಾಡಂಗಿಲ್ಲ ಈಗ ರಾಜ್ಯ ಸರ್ಕಾರ ನಿಮ್ಮ ಲೆಕ್ಕಕ್ಕೆ. ಈಗ ಮಾಡ್ಬೋದು, ಯಾಕೆ ಅಂತಂದ್ರೆ ಸಮಿತಿ ಬಂದಿದೆ, ಸಮಿತಿಗೆ ಮಾಡಿ ಶಿಫಾರಸ್ ಮಾಡಿ ರದ್ದು ಮಾಡ್ಬೋದು. ಮೊದಲು ಅದಕ್ಕೆ ಅವಕಾಶ ಇರಲಿಲ್ಲ, ಕೋರ್ಟ್ ಕೂಡ ಇಂಟರ್ಫಿಯರ್ ಆಗ್ತಿರ್ಲಿಲ್ಲ, ಈಗ ಬಂದಿದೆ ಅವಕಾಶ. ನಿಮ್ಮ ಮುಖಂಡರು ಮಾಜಿ ಮಂತ್ರಿಗಳೇ ಅದಕ್ಕೆಲ್ಲ